ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲಿನ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಸಿದ್ದು ದೀಪು ಪುಟ್ಟನ ಕುಣಿಸ್ಕೊಂಡು ಎಕ್ಸಸೈಸ್ ಮಾಡ್ತಾ ಇರಬೇಕಾದ್ರೆ ದೀಪು ಹೇಳ್ತಾ ಇರ್ತಾಳೆ, ತುಂಬ ಬಿಸ್ಕಿ ಹೊಡಿಬೇಕು ಆಯ್ತಾ ಅನ್ಬೇಕಾದ್ರೆ ಅಪ್ಪಣೆ ಮಹಾರಾಣಿ ಅಂತ ಹೇಳ್ಬಿಟ್ಟು ಈ ಕಡೆ ಎಕ್ಸಸೈಸ್ ಮಾಡ್ತಾ ಇರಬೇಕಾದ್ರೆ ಅದನ್ನು ನೋಡಿ ಶಾರದಾ ಬರ್ತಾಳೆ. ಹತ್ರ ಬಂದ್ಬಿಟ್ಟು, ಏನು ದೀಪು ಪುಟ್ಟ ಈ ಥರ ಮಾಡ್ತಾ ಇದೆಯಲ್ಲ, ಅವ್ರ ಮೇಲೆ ಕೂತ್ಕೊಂಡು ಅವ್ರಿಗೆ ನೋವಾಗಲ್ವಾ, ಈ ಥರ ಎಕ್ಸಸೈಸ್ ಮಾಡಿಸ್ತಾರ ಯಾರಾದರೂ, ಇಳಿ ಕೆಳಗಡೆ ಅಂತ ದೀಪು ಪುಟ್ಟನ ಇಳಿಸ್ತಾ ಇರ್ತಾಳೆ. ಅವಾಗ ಎದ್ದು ನಿಂತ್ಕೊಂಡ್ಬಿಟ್ಟು ಸಿದ್ದು ಹೇಳ್ತಾ ಇರ್ತಾನೆ, ಆ ಥರ ಏನೂ ಇಲ್ಲ ಬಿಡಿ ಆಯಿತಾ. ನೋಡಿ ಶಾರದವ್ರೆ, ನೀವು ಮತ್ತು ದೀಪು ಪುಟ್ಟ ಯಾವತ್ತೂ ಸಹ ನನಗೆ ಭಾರ ಅಲ್ಲ ಅಂತ ಅನ್ಬೇಕಾದ್ರೆ ಆ ಮಾತನ್ನ ಕೇಳಿ ಶಾಕಾಗಿ ಶಾರದಾ ಇಲ್ಲಿ ನಿಂತ್ಕೊಬಿಡ್ತಾಳೆ. ಹಾಗೆ ಆಶ್ಚರ್ಯದಿಂದ ಶಾರದಾ ಮತ್ತು ದೀಪು ಇಬ್ಬರು ಸಿದ್ದನ್ನ ನೋಡ್ತಾ ಇರಬೇಕಾದ್ರೆ, ಸಿದ್ದು ನಾನು ಆ ಥರ ಅಲ್ಲ ಆಯಿತಾ ಹೇಳಿದ್ದು, ಈ ಮನೆಯವರಿಗೆ ನೀವು ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತು, ಹಾಗೆ ಈ ಮನೆಯವರು ಸಹ ನೀವು, ಅದಕ್ಕೋಸ್ಕರ ಆ ಅರ್ಥದಲ್ಲಿ ನೀವು ಭಾರ ಅಲ್ಲ ಅಂತ ಹೇಳಿದೆ, ತಪ್ಪು ತಿಳ್ಕೊಬೇಡಿ ಅಂತ ಹೇಳ್ಬೇಕಾದ್ರೆ ಸರಿ ಆಯಿತು ಬಿಡಿ ಅಂತ ಅಂದ್ಬಿಟ್ಟು, ದೀಪು ಈ ಥರ ಎಲ್ಲ ಆಡಬಾರ್ದು ಆಯಿತಾ, ನೀನು ಹೋಗು, ತಿಂಡಿ ರೆಡಿ ಮಾಡಿದ್ದೀನಿ, ತಿಂದು ರೆಡಿ ಆಗು, ಸ್ಕೂಲಿಗೆ ಹೋಗಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ದೀಪು ಪುಟ್ಟ ಹಾಗೆ ಸಿದ್ದು ಮುಖನ ನೋಡ್ತಾ ಇರಬೇಕಾದ್ರೆ ಸಿದ್ದು ಸ್ಮೈಲ್ ಮಾಡಿ ಕಳಿಸ್ತಾನೆ. ಸರಿ ಫ್ರೆಂಡ್ಸ್ ಆಯಿತು, ನಾನು ಹೋಗ್ತೀನಿ ಅಂತ ದೀಪು ಪುಟ್ಟ ಔಟ್ಹೌಸ್ಗೆ ಹೋಗಬೇಕಾದ್ರೆ ಈ ಕಡೆ ಸಿದ್ಧಾರ್ಥ್ ಸಹ ವರ್ಕೌಟ್ ಎಲ್ಲ ಮುಗಿಸ್ಬಿಟ್ಟು ಹೊರಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಸರ್ ಒಂದು ನಿಮಿಷ ಮಾತಾಡಬೇಕು ಅಂತ ಶಾರದೆ ಹೇಳ್ತಾ ಇರಬೇಕಾದ್ರೆ ಅಲ್ಲೇ ನಿಂತ್ಕೊಬಿಡ್ತಾನೆ. ಆವಾಗ ಈ ಕಡೆ ದೀಪು ಪುಟ್ಟ, ಏನು ಅಮ್ಮ ನನ್ನ ಬಗ್ಗೆ ಕಂಪ್ಲೇಂಟ್ ಹೇಳ್ತಾ ಇರ್ಬೋದು, ಪಿಟ್ಟಿಂಗ್ ಇಡ್ತಾ ಇದ್ದಾಳೆ, ನಾನು ಏನು ಮಾತಾಡ್ತಿದ್ದಾರೆ ಅಂತ ಕದ್ದು ಕೇಳಿಸ್ಕೋಬೇಕು ಅಂತ ಅಲ್ಲೇ ಹಾಗೆ ಶಾರದಾ ಮತ್ತು ಸಿದ್ದನ ನೋಡ್ತಾ ನಿಂತ್ಕೊಬಿಡ್ತಾಳೆ. ಇನ್ನೊಂದು ಕಡೆ ಹಾಗೆ ಶಾರದಾ ಮಾತಾಡಬೇಕು ಅಂತ ಸಿದ್ದನ ಕರೆದು ಮುಖ ನೋಡ್ತಾ ಇರಬೇಕಾದ್ರೆ ಏನು ಹೇಳಿ ಅಂತ ಕೇಳ್ತಾ ಇರ್ತಾನೆ. ಅವಾಗ ಶಾರದೆ ಬೇಜಾರು ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಹೇಳಿ ಶಾರದವ್ರಿ, ಏನು ಮುಜುಗರ ಬೇಡ ನನ್ನ ಹತ್ರ ಮಾತಾಡೋಕ್ಕೆ ಅಂತ ಈ ಕಡೆ ಸಿದ್ದು ಕೇಳ್ತಾ ಇರಬೇಕಾದ್ರೆ ಶಾರದಾ ಹೇಳ್ತಾ ಇರ್ತಾಳೆ, ನಮ್ಮ ಅಪ್ಪನ ಸಾವಿಗೆ ಕಾರಣ ಆಗಿರೋ ನಿಮ್ಮನ್ನು ನಾನು ದ್ವೇಷಿಸಬೇಕು ಅಥವಾ ಋಣಿಯಾಗಿರಬೇಕು ನನಗೆ ಒಂದು ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಆ ಮಾತನ್ನ ಕೇಳಿ ಸಿದ್ಧಾರ್ಥ್ಗೆ ತುಂಬ ಬೇಜಾರಾಗುತ್ತೆ, ಹಾಗೆ ಶಾಕ್ ಆಗುತ್ತೆ. ಅದೇ ಮಾತನ್ನ ಕೇಳಿಕೊಂಡು ಈ ಕಡೆ ದೀಪು ಸಹ ಶಾಕಾಗಿ ನಿಂತ್ಕೊಬಿಡ್ತಾಳೆ, ಹಾಗೆ ಕಣ್ಣೀರು ಹಾಕ್ತಾ ಇರ್ತಾಳೆ. ಅವಾಗ ಏನು ಹೇಳ್ತಾ ಇದ್ದೀರಾ ಅನ್ಬೇಕಾದ್ರೆ, ನಿಮ್ಮ ಋಣನ ತೀರಿಸ್ಬೇಕಾದ್ರೆ ನಾನು ಪ್ರಾಮಾಣಿಕತೆಯಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ ಸಿದ್ದು ಅವರೇ ಅಂತ ಹೇಳ್ತಾ ಇರಬೇಕಾದ್ರೆ ಆಶ್ಚರ್ಯವಾಗಿ ಹಾಗೆ ಬೇಜಾರು ಮಾಡಿಕೊಂಡು ಈ ಕಡೆ ಸಿದ್ದು ಶಾರದನೇ ನೋಡ್ತಾ ಇರ್ತಾನೆ. ಆವಾಗ ಸಿದ್ದು ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾನೆ, ಈ ವಿಷಯನ ನಾನು ಆದಷ್ಟು ಬೇಗ ಇವ್ರಿಗೆ ಹೇಳಬೇಕು, ಇವರು ನನ್ನನ್ನು ತಪ್ಪಾಗಿ ತಿಳ್ಕೊಂಡಿದ್ದಾರೆ ಅಂತ ಶಾರದಾ ಹತ್ರ ಹೇಳ್ತಾ ಇರ್ತಾನೆ. ನಾನು ಯಾವ ತಪ್ಪು ಮಾಡಿಲ್ಲ ಅಂತ ಅಂದರೆ ನೀವು ನಂಬ್ತೀರಾ, ನಡೆದಿದ್ದು ಏನು ವಿಷಯ ಅಂತ ಗೊತ್ತಾದರೆ ನಿಮಗೆ ಅರ್ಥ ಆಗುತ್ತೆ ಆಯಿತಾ ಅಂತ ಹೇಳ್ತಾ ಇರಬೇಕಾದ್ರೆ ಆ ಮಾತನ್ನ ಕೇಳಿ ಶಾಕಾಗಿ ಹಾಗೆ ಶಾರದಾ ನಿಂತ್ಕೊಬಿಡ್ತಾಳೆ. ಇನ್ನೇನು ಅಲ್ಲಿ ನಡೆದಿದ್ದ ವಿಷಯನ ಅವ್ರ ಅಪ್ಪನ್ನ ನಾನು ಸಾಯಿಸಿಲ್ಲ, ಈ ಥರ ಆಕ್ಸಿಡೆಂಟ್ ಆಯಿತು ಅಂತ ಹೇಳಬೇಕು ಅನ್ನೋ ವಿಷಯನ ಹೇಳೋಕ್ಕೆ ಅಂತ ಹೋಗ್ತಾನೆ. ಆದರೂ ಸಹ ಇವತ್ತು ಅವನು ಹೇಳೋಕ್ಕಾಗಲ್ಲ. ಯಾಕೆ ಅಂತಂದರೆ ಮನೆಗೆ ಗುರುಗಳು ಬರ್ತಾ ಇರ್ತಾರೆ. ನಡೆದಿದ್ದೆಲ್ಲ ವಿಷಯನ ಗುರುಗಳಿಗೆ ಹೇಳಿ ಮನೇಲಿ ದಶರಥ ಮತ್ತು ಸುಮಿತ್ರಾ ಇಬ್ಬರು ಸಹ ದೊಡ್ಡ ಗುರುಗಳನ್ನು ಮನೇಲಿ ಬರಲ್ಕೊಂಡಿರ್ತಾರೆ. ಹಾಗೆ ಪೂಜೆ ಮಾಡಿಸ್ಬೇಕು ಅಂತ ಹೇಳಿರೋದ್ರಿಂದ ಗುರುಗಳು ಮನೆಗೆ ಆಗಮನ ಮಾಡ್ತಾ ಇರ್ತಾರೆ. ಇವರಿಬ್ಬರು ಇನ್ನೊಂದು ಕಡೆ ಮಾತಾಡ್ತಿರ್ಬೇಕಾದ್ರೆ ಅಲ್ಲೊಂದು ಕಾರ್ ಬಂದು ನಿಂತ್ಕೊಳ್ಳುತ್ತೆ. ಅವಾಗ ಮಹಾಗುರುಗಳು ಬರೋದನ್ನು ನೋಡಿಬಿಟ್ಟು ಸಿದ್ದು ಮಾತನ್ನು ನಿಲ್ಲಿಸ್ಬಿಟ್ಟು ಹಾಗೆ ಮಹಾಗುರುಗಳ ಹತ್ರ ಹೋಗ್ತಾರೆ. ಆಗ ವೆಲ್ಕಮ್ ಮಾಡಿಕೊಂಡು ಮನೆ ಒಳಗೆ ಮಹಾಗುರುಗಳನ್ನು ಎಲ್ಲರೂ ಆರತಿ ಮಾಡಿ ಬರಮಾಡ್ಕೊಡ್ತಾ ಇರ್ತಾರೆ. ಈ ಕಡೆ ಮನೆಯವರೆಲ್ಲರೂ ಸಹ ಗುರುಗಳನ್ನು ನೋಡಿ ಚೇರ್ ಹಾಕಿ ಅವರಿಗೆ ಆಹ್ವಾನ ಮಾಡಿಬಿಟ್ಟು ಹಣ್ಣು ಹಂಪಲು ಎಲ್ಲನೂ ಸಹ ತಂದುಬಿಟ್ಟು ಮನೆಯವರೆಲ್ಲರೂ ಸಹ ದಶರಥ, ಸುಮಿತ್ರಾ ಹಾಗೆ ವಿಮಲಾ, ಮುರಳಿ ಎಲ್ಲರೂ ಸಹ ತಾತ ಎಲ್ಲರೂ ಬಂದು ಆಶೀರ್ವಾದನ ಪಡ್ಕೊತಾ ಇರ್ತಾರೆ. ಈ ಕಡೆ ತನ್ನ ಪಾಡಿಗೆ ತಾನು ಹೊರಗಡೆ ಶಾರದಾ ಕೆಲಸ ಮಾಡ್ತಾ ಇರ್ತಾಳೆ. ಹಾಗೆ ಮನೆಯವರೆಲ್ಲರೂ ಸಹ ಬಂದು ಆಶೀರ್ವಾದ ಮಾಡ್ಕೊತಿರ್ಬೇಕಾದ್ರೆ ನಡೆದಿದ್ದ ವಿಷಯನೂ ಸುಮಿತ್ರಾ ಹೇಳ್ತಾ ಇರಬೇಕಾದ್ರೆ, ನೀವೇನು ಬೇಜಾರು ಮಾಡ್ಕೋಬೇಡಿ ಆಯಿತಾ, ನಿಮ್ಮ ಮನೆ ದೇವರು ಕುಲದೇವ್ರಿಗೆ ಹೋಗಿ ಒಂದು ಪೂಜೆ ಮಾಡಿಸ್ಕೊಬಂದರೆ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಮಗಳೇ ಅಂತ ಇಲ್ಲಿ ಗುರುಗಳು ಹೇಳ್ತಾ ಇರಬೇಕಾದ್ರೆ, ಸರಿ ಗುರುಗಳೇ ನೀವು ಹೇಳ್ದಾಗೆ ನಾವು ಮಾಡ್ತೀವಿ ಅಂತ ಮಾತಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಶಾರದನೂ ಸಹ ಬಂದ್ಬಿಟ್ಟು ಆಶೀರ್ವಾದ ಪಡ್ಕೊತಾ ಇರಬೇಕಾದ್ರೆ ಅವರು ಸಹ ಆಶೀರ್ವಾದ ಮಾಡ್ತಾರೆ. ಹಾಗೆ ಸುಮಿತ್ರಾ ಹೇಳ್ತಾ ಇರ್ತಾಳೆ, ನೀನು ಸಹ ಪೂಜೆಗೆ ಬರಬೇಕು, ಈ ಸಲ ಮಿಸ್ ಮಾಡೋಂಗೆ ಇಲ್ಲ ಆಯಿತಾ, ಸಲ ಯಾವಾಗಲೂ ಬರಲ್ಲ ಅಂತ ಹೇಳ್ತೀಯ, ಈ ಸಲ ನಮ್ಮ ಜೊತೆ ಬರಲೇಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ಶಾರದಾ ಯಾವ ಊರಿಗೆ ಹೋಗ್ತಾ ಇದ್ದೀರಮ್ಮ ಅಂತ ಕೇಳ್ತಾ ಇರಬೇಕಾದ್ರೆ ಸುಮಿತ್ರಾ ಹೇಳ್ತಾ ಇರ್ತಾಳೆ, ಅದು ಸೋಲಿವಾರ ಅಂತ, ಅದು ನಮ್ಮ ಮನೆ ದೇವರಿದೆ ಆ ಊರಲ್ಲಿ ಅಂತ ಅನ್ಬೇಕಾದ್ರೆ ಈ ಕಡೆ ಶಾರದಾ ಖುಷಿಪಟ್ಟು ಹೇಳ್ತಾ ಇರ್ತಾಳೆ, ಅಯ್ಯೋ ಅಮ್ಮ ಅದು ನಮ್ಮೂರು ಪಕ್ಕನೇ ಇರೋದು, ಆ ಊರು ನನಗೆ ತುಂಬ ಚೆನ್ನಾಗಿ ಗೊತ್ತು ಆಯಿತಾ, ನಮ್ಮೂರು ಲಕ್ಷ್ಮೀಪುರ ಅಂತ, ನಾನು ಅಲ್ಲೇ ಪಕ್ಕದಳ್ಳಿಲಿ ಇದ್ದಿದ್ದು ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಮನೆಯವರಿಗೆಲ್ಲರೂ ಸಹ ಖುಷಿ ಆಗ್ತಿರುತ್ತೆ. ಆವಾಗ ತಾತ ನಾರಾಯಣ್ ಸಹ ಹೇಳ್ತಾ ಇರ್ತಾರೆ, ಒಳ್ಳೇದಾಯಿತು ಬಿಡು ಮಗಳೇ ಅನ್ಬೇಕಾದ್ರೆ ಈ ಕಡೆ ಸುಮಿತ್ರಾ ಹಾಗಾದರೆ ಈ ಸಲ ನೀನು ಮಿಸ್ ಮಾಡೋಂಗೆ ಇಲ್ಲ, ನಮ್ಮ ಜೊತೆ ಬರಲೇಬೇಕು ಅಂದಾಗ ಸರಿ ಅಮ್ಮ ಖಂಡಿತ ನಾನು ಬರ್ತೀನಿ ಅಂತ ಖುಷಿಯಿಂದ ಹೇಳ್ತಾ ಇರಬೇಕಾದ್ರೆ ಅದೇ ಸಮಯಕ್ಕೆ ಆ ಕಡೆ ಪಾರಿಜಾತ ಮತ್ತು ಈ ಕಡೆ ಜ್ಯೋತಿ ಇಬ್ಬರು ಸಹ ಟೀ ಕುಡ್ಕೊಂಡು ಬರ್ತಾ ಇರಬೇಕಾದ್ರೆ ಆ ಮಾತನ್ನ ಕದ್ದು ಕೇಳ್ಕೊಬಿಟ್ಟು ಈ ಕಡೆ ಜ್ಯೋತಿಕನಿಗೆ ತುಂಬ ಶಾಕ್ ಆಗಿಬಿಡುತ್ತೆ. ಲಕ್ಷ್ಮೀಪುರ ಅನ್ನೋ ಹೆಸರು
ಕೇಳಿ ಶಾಕ್ ಆದಾಗ ಏನಾಯಿತು ಗೋಲ್ಡಿ ಅಂತ ಈ ಕಡೆ ಪಾರಿಜಾತ ಕೇಳ್ತಾ ಇರಬೇಕಾದ್ರೆ, ಅಯ್ಯೋ ಅಮ್ಮಮ್ಮ ಏನು ಗೊತ್ತಾ, ಇವ್ರು ನಿಜವಾದ ಮಗಳು ಇರೋದು ಅದೇ ಊರಲ್ಲಿ ಆಯಿತಾ ಅಂದಾಗ ಇನ್ನೂ ಸಹ ಶಾಕಾಗಿ ಪಾರಿಜಾತ ಹಾಗೆ ನಿಂತ್ಕೊಬಿಡ್ತಾಳೆ. ಅಮ್ಮಮ್ಮ ಹಾಗಾದರೆ ನಾವು ಸಹ ಊರಿಗೆ ಹೋಗಿ ವಿಚಾರಿಸ್ಬೇಕು ಅಂತ ಇಬ್ಬರು ಮಾತಾಡ್ಕೋತಾ ಇರ್ತಾರೆ. ಈ ಕಡೆ ದಶರಥ, ಸುಮಿತ್ರಾ ಹಾಗೆ ತಾತ ಎಲ್ಲರೂ ಹೇಳ್ತಾ ಇರ್ತಾರೆ, ಸರಿ ಆಯಿತು ಹೊರಡಮ್ಮ ನೀನು ಆಯಿತಾ, ದೀಪು ಪುಟ್ಟನಿಗೂ ರಜಾ ಹಾಕಿ ಕರ್ಕೊಂಡು ಹೊರಡೋಣ ಅಂತ ಅನ್ಬೇಕಾದ್ರೆ, ಹೌದು ತಾತ ನಾನು ಸಹ ಬಂದರೆ ಖುಷಿ ಆಗುತ್ತೆ, ಹೌದು ಅಮ್ಮ ನಮ್ಮೂರನ್ನ ನೋಡ್ದಂಗೆ ಆಗುತ್ತೆ, ತುಂಬ ವರ್ಷಗಳಾಯಿತು ನಮ್ಮೂರಿಂದ ಬಂದಮೇಲೆ, ಇವಾಗ ನಮ್ಮೂರಿಗೆ ಹೋಗೋಕ್ಕೆ ನನಗೆ ತುಂಬ ಖುಷಿ ಇದೆ, ಹಾಗೆ ನೀವು ಸಹ ನಮ್ಮ ಜೊತೆ ಬರಲೇಬೇಕು ನಮ್ಮೂರಿಗೆ ಅಂದಾಗ, ಸರಿ ಆಯಿತು ಪೂಜೆ ಎಲ್ಲ ಮುಗಿಸ್ಕೊಬಿಟ್ಟು ನಾವು ಸಹ ನಿಮ್ಮ ಜೊತೆ ಬರ್ತೀವಿ ಅಂತ ಅಂದಾಗ ಎಲ್ಲರೂ ಸಹ ಪೂಜೆಗೆ ತಯಾರಿ ಆಗ್ತಿರ್ಬೇಕಾದ್ರೆ ಈ ಕಡೆ ಜ್ಯೋತಿಕಾ ಹೇಳ್ತಾ ಇರ್ತಾಳೆ, ನಾವು ಸಹ ಗ್ರ್ಯಾನಿ ಇವ್ರ ಜೊತೆ ಹೋಗೋಣ ಆಯಿತಾ, ನಿಜವಾದ ಮಗಳು ಯಾರು ಅಂತ ನಾವು ಈ ಸಲ ಹುಡ್ಕೋಣ, ಹಾಗೆ ಪಾಲಾಕ್ಷಿ ಅವ್ರಿಗೂ ಫೋನ್ ಮಾಡಿ ಬರೋ ಕೇಳೋಣ, ಖಂಡಿತ ಇವ್ರ ಮಗಳು ಯಾರು ಅಂತ ಸುಳಿವು ನಮಗೆ ಸಿಕ್ಕೇ ಸಿಗುತ್ತೆ, ಹೋಗೇ ಬಿಡೋಣ ಅಂತ ಮಾತಾಡ್ಕೊತಿರ್ಬೇಕಾದ್ರೆ ಈ ಕಡೆ ಶಾರದಾಗ ಮಾತ್ರ ತನ್ನ ತವ್ರ ಮನೆಗೆ ಹೋಗ್ತಾ ಇದ್ದೀನಲ್ಲ ಅಂತ ತುಂಬ ಖುಷಿಯಿಂದ ಹೊರಡೋಕ್ಕೆ ರೆಡಿ ಆಗ್ತಿರ್ತಾಳೆ. ಈ ಕಡೆ ಮನೆಯವರೆಲ್ಲರೂ ಸಹ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಮಾಡ್ಸೋಕ್ಕೆ ಅಂತ ಎಲ್ಲರೂ ರೆಡಿಯಾಗಿ ಹೊರಟು ಹೋಗ್ತಾ ಇರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.